ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಎಷ್ಟು ಅರ್ಜಿ ಸಲ್ಲಿಕೆಯಾಗಿವೆ ಮತ್ತು ಯಾವ ಜಿಲ್ಲೆಗೆ ಅತಿ ಹೆಚ್ಚು ಅರ್ಜಿಗಳು ಸಬ್ಮಿಟ್ ಆಗಿದೆ ಅಂತೇಳಿ ನೋಡೋಣ ಸ್ನೇಹಿತರೆ. ಮೊದಲನೇದಾಗಿ ಬರೋಬ್ಬರಿ 10 ಲಕ್ಷ ಅರ್ಜಿ ಸಲ್ಲಿಕೆಯಾಗಿವೆ. ಆ 10 ಲಕ್ಷ ಅರ್ಜಿಗಳಲ್ಲಿ ಕೇವಲ 9 ಲಕ್ಷ ಸ್ಪರ್ಧಾರ್ಥಿಗಳು ಮಾತ್ರ ಒಂದು ಪೇಮೆಂಟ್ ಶುಲ್ಕವನ್ನು ಪಾವತಿಸಿದ್ದಾರೆ. ಇನ್ನೂ 1 ಲಕ್ಷ ಜನ ಪಾವತಿಸಿದ ಕಾರಣ ಅವರ ಅರ್ಜಿಗಳು ರಿಜೆಕ್ಟ್ ಆಗ್ತವೆ. ಕೇವಲ ಇಲ್ಲಿ 9 ಲಕ್ಷ ಏನಪ್ಪ ಅಂತಂದ್ರೆ ಕಾಂಪಿಟೇಷನ್ ಇರೋದು. ಆ 9 ಲಕ್ಷ ಅರ್ಜಿಗಳಲ್ಲಿ ಇನ್ನೂ ಕೆಲವಷ್ಟು ಅರ್ಜಿಗಳು ಎರಡೆರಡು ಸರ್ತಿ ಹಾಕಿರ್ತಾರೆ ಸ್ನೇಹಿತರೆ. ಅಂದರೆ ಒಂದು ಅಪ್ಲಿಕೇಶನ್ ಹಾಕಿ ಇನ್ನೊಂದು ಅದು ಅಪ್ಲಿಕೇಶನ್ ನಂಬರ್ ಬರೆದುಕೊಂಡಿರುವುದಲ್ಲ ಸ್ನೇಹಿತರೆ, ಅದು ನೆನಪಹಾರಿ ಏನಪ್ಪ ಅಂತಂದ್ರೆ ಇನ್ನೊಂದು ಅಪ್ಲಿಕೇಶನ್ ಹಾಕ್ತಾರೆ. ಆವಾಗ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಅಂಥವು ಅಪ್ಲಿಕೇಶನ್ಗಳು ಸಾಕಷ್ಟಿವೆ. ಆದರೂ ಕೂಡ 9 ಲಕ್ಷ ಅಂತ ಹಿಡಿದ್ರು ಕೂಡ ಇದು ದೊಡ್ಡ ಒಂದು ಕಾಂಪಿಟೇಷನ್ ಅಂತ ಹೇಳ್ಬೋದು. ಫ್ರೆಷರ್ಸ್ಗೂ ಅಥವಾ ಈಗ ತಾನೇ PUC ಮುಗಿಸಿ 1 ವರ್ಷ 2 ವರ್ಷ ಆಗಿರ್ತಕ್ಕಂಥ ಸ್ಪರ್ಧಾರ್ಥಿಗಳು ಕಾಂಪಿಟೇಷನ್ ಕೊಡ್ತಾರೆ. ಯಾಕಂದರೆ ಇವಾಗ ಆನ್ಲೈನ್ ದುನಿಯಾ ಇರುವುದರಿಂದ ಸಾಕಷ್ಟು ಜ್ಞಾನ ಸಿಗುತ್ತದೆ. ಇವಾಗ ಯೂಟ್ಯೂಬಲ್ಲಿ ಏನಪ್ಪ ಅಂತಂದ್ರೆ ಅವರಿಗೆ ಎಲ್ಲ ಮೆಟೀರಿಯಲ್ ಸಿಗುತ್ತದೆ, ಕ್ರ್ಯಾಶ್ ಕೋರ್ಸ್ ಇರ್ತವೆ. ಆದರೆ 2014-15ಕ್ಕಿಂತ ಮುಂಚೆ ಅಷ್ಟೊಂದು ಕಾಂಪಿಟೇಷನ್ ಇರುವುದಿಲ್ಲ. ಯಾಕಪ್ಪ ಅಂತಂದರೆ ಈಗ ಕೋಚಿಂಗ್ ಇಲ್ಲದೆ ಕೂಡ ಸಾಕಷ್ಟು ಜನ ಏನಪ್ಪ ಅಂತಂದ್ರೆ ಗೌರ್ಮೆಂಟ್ ನೌಕರಿಗಳನ್ನು ಹಿಡಿದಾರೆ ಸ್ನೇಹಿತರೆ. ಈ ಒಂದು ಗ್ರಾಮ ಲೆಕ್ಕಿಗ ಹುದ್ದೆಯನ್ನು ಪಡೆಯಬೇಕಂದ್ರೆ ಬಹಳಷ್ಟು ಪರಿಶ್ರಮ ಬೇಕಾಗುತ್ತೆ ಸ್ನೇಹಿತರೆ. ಯಾಕಂದರೆ ಭಾಳಷ್ಟು ಟಫ್ ಫೈಟ್ ಇರೋದ್ರಿಂದ ಭಾಳಷ್ಟು ಏನಪ್ಪ ಅಂತಂದ್ರೆ ಎಫರ್ಟ್ ಹಾಕಬೇಕಾಗುತ್ತೆ. ಸ್ನೇಹಿತರೆ, ಈ ಒಂದು ಗ್ರಾಮ ಲೆಕ್ಕಿಗ ಹುದ್ದೆಗೆ ಯಾವ ಜಿಲ್ಲೆಗೆ ಅತಿ ಹೆಚ್ಚು ಅರ್ಜಿಗಳು ಬಿದ್ದಿದೆ ಅಂದರೆ ಕಲಬುರಗಿ ಜಿಲ್ಲೆ ಸ್ನೇಹಿತರೆ. ಕಲಬುರಗಿ ಜಿಲ್ಲೆಗೆ ಅತಿ ಹೆಚ್ಚು ಅರ್ಜಿಯನ್ನು ಬಿದ್ದಿದ್ದಾವೆ. ಎರಡನೇದಾಗಿ ತುಮಕೂರು ಸ್ನೇಹಿತರೆ. ಕಲಬುರಗಿ ಯಾಕಪ್ಪ ಅಂತಂದರೆ ಈ ಒಂದು 7 HK ವಿಭಾಗಗಳಿದ್ದಾವಲ್ಲ, HK ಜಿಲ್ಲೆಗಳು. ಆ HK ಜಿಲ್ಲೆಯಲ್ಲಿ ಕಲಬುರಗಿಯಲ್ಲಿ ಅತಿ ಹೆಚ್ಚು ಹುದ್ದೆಗಳಿರೋದ್ರಿಂದ 7 ಜಿಲ್ಲೆಯವರು ಇಲ್ಲೇ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಾಗೂ ನಾನ್ HK ಕೂಡ ಪೋಸ್ಟ್ ಇರೋದ ನಾನ್ HK ಅವರು ಕೂಡ ಅಪ್ಲಿಕೇಶನ್ ಹಾಕಿದ್ದಾರೆ. ಹಾಗಾಗಿ ಕಲಬುರಗಿಯಲ್ಲಿ ಅತಿ ಹೆಚ್ಚು ಅರ್ಜಿಯನ್ನು ಬಿದ್ದಿರತಕ್ಕಂಥದ್ದು. ಇನ್ನು ಉಳಿದಂಥ ಜಿಲ್ಲೆಗಳಲ್ಲಿ 4ರಿಂದ 5 ಲಕ್ಷ ಅರ್ಜಿಗಳು ಬಿದ್ದಿದ್ದಾವೆ ಸ್ನೇಹಿತರೆ. ಯಾರು ಒಂದು ಕಡಿಮೆ ವೇಕೆನ್ಸಿ ಇರತಕ್ಕಂಥ ಜಿಲ್ಲೆಗಳಿಗೆ ಅಪ್ಲೈ ಮಾಡಿದರೆ ಅವರಿಗೆ ಟಫ್ ಕಾಂಪಿಟೇಷನ್ ಇರೋದಿಲ್ಲ ಸ್ನೇಹಿತರೆ. ಯಾರು ಅತಿ ಹೆಚ್ಚು ಹುದ್ದೆಗಳಿರುವ ಜಿಲ್ಲೆಗಳಿಗೆ ಅಪ್ಲೈ ಮಾಡಿದಿರೋ ಅವ್ರಿಗೆ ಏನಪ್ಪ ಅಂತಂದ್ರೆ ಕಾಂಪಿಟೇಷನ್ ಹೈ ಇರುತ್ತೆ. ಅದರಿಂದ ನೀವು ಅತಿ ಹೆಚ್ಚು ಎಫರ್ಟನ್ನು ಹಾಕಿ ಸ್ಟಡಿ ಮಾಡಬೇಕಾಗುತ್ತೆ. VA ಪೋಸ್ಟ್ ಓದ್ತಾ ಇದ್ದರೆ ನೀವು KS ಲೆವೆಲ್ ಓದಬೇಕಾಗುತ್ತೆ ಸ್ನೇಹಿತರೆ. ಒಂದು ಹುದ್ದೆಯನ್ನು ಪಡಿಬೇಕಂದ್ರೆ ಸಾಕಷ್ಟು ಪರಿಶ್ರಮ ಬೇಕಾಗುತ್ತೆ. ಯಾಕಂದರೆ ಈಗ ಹೈಯೆಸ್ಟ್ ಕಾಂಪಿಟೇಷನ್ ಇದೆ ಸ್ನೇಹಿತರೆ. ಆದ್ದರಿಂದ ಈ ಒಂದು VA ಹುದ್ದೆಗೆ ಎಷ್ಟೋ ಜನ 10 ವರ್ಷಗಳಿಂದ ಓದ್ತಕ್ಕಂಥವ್ರು ಏನಪ್ಪ ಅಂತಂದ್ರೆ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಿರ್ತಾರೆ. ಅದರಿಂದ ಅವ್ರ ಜೊತೆ ನೀವು ಕಾಂಪಿಟೇಷನ್ ಮಾಡಬೇಕಾಗುತ್ತೆ. ಸಮಯನ ವ್ಯರ್ಥ ಮಾಡೋದೇನಪ್ಪ ಅಂತಂದ್ರೆ ಅತಿ ಹೆಚ್ಚು ಸಮಯವನ್ನು ಓದಿಗೆ ಮೀಸಲಿಟ್ಟು ಈ ಒಂದು ಹುದ್ದೆಯನ್ನು ನಿಮ್ಮದಾಗಿಸ್ಕೊಳ್ಬೇಕು ಸ್ನೇಹಿತರೆ. ಸೊ ಇದಿಷ್ಟಾಗಿತ್ತು ಸ್ನೇಹಿತರೆ, ಎಷ್ಟು ಲಕ್ಷ ಅರ್ಜಿಗಳು VAಗೆ ಬಿದ್ದಿದ್ದಾವೆ ಮತ್ತು ಯಾವ ಒಂದು ಜಿಲ್ಲೆಗೆ ಅತಿ ಹೆಚ್ಚು ಅರ್ಜಿಗಳನ್ನು ಬಿದ್ದಿದೆ ಅಂತೇಳಿ ನೋಡಿದ್ದೀವಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಸ್ನೇಹಿತರೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ನಮಸ್ಕಾರ.